ಉತ್ತರ ಕನ್ನಡದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸರ್ವೆಗೆ ಬಂದಿದ್ದವರ ವಿರುದ್ಧ ಮೀನುಗಾರರ ಆಕ್ರೋಶದ ಕಟ್ಟೆ ಒಡೆದಿದ್ದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ. ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. JSW ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಇವತ್ತು ಮುಂದುವರಿಯುತ್ತೆ. ಇದು ಅತ್ಯಂತ ದೊಡ್ಡ ಬಂದರಾಗ್ತದೆ. ಆ್ಯಕ್ಚುಲಿ ಜನಕ್ಕೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಎಷ್ಟು ಎಕರೆ ಹೋಗ್ತದೆ ಅಂತ ಹೇಳ್ಕೊಂಡು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅಂಕೋಲಾ ಸಿಟಿವರೆಗೂ ಹೋಗ್ತದೆ. ಈ ಕಡೆಯಿಂದ ಕಂತ್ರಿ ಪೂರ್ತಿ ಅಲಗೇರಿವರೆಗೂ ಜಾಗ ಇದು ಅವ್ರಿಗೆ ಅಷ್ಟು ಜಾಗ ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಜಾಗ ಅವರು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಕುಟುಂಬಗಳು ಇದರಲ್ಲೇ ಇದು ನಿರ್ಗತಿಕರಾಗುವ ಒಂದು ಸನ್ನಿವೇಶ ಉಂಟು. ಗ್ರೀನ್ ಫೀಲ್ಡ್ ಬಂದರು ಬೇಡ ಅನ್ನುತ್ತಿರುವ ಸ್ಥಳೀಯರೊಂದಿಗೆ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಇವತ್ತು ಸಭೆ ಮಾಡಲಿದ್ದಾರೆ. ಇನ್ನು ವಾಣಿಜ್ಯ ಬಂದರು ನಿರ್ಮಾಣವಾದರೆ ಅದೆಷ್ಟೋ ಕುಟುಂಬ ಬೀದಿಗೆ ಬೀಳುತ್ತೆ. ಪ್ರಾಣ ಕೊಡ್ತೀವಿ, ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸನ್ಮಾನ್ಯ ಶಾಸಕರು MLC ಸರ್ ಎಲ್ಲರೂ ಕೂಡ ಇವತ್ತು ಸುಮಾರು ಚರ್ಚೆ ಆಯಿತು. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಸ್ಥಳೀಯ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸರ್ವೆಗೆ ಬಂದಿದ್ದವರ ವಿರುದ್ಧ ಮೀನುಗಾರರ ಆಕ್ರೋಶದ ಕಟ್ಟೆ ಒಡೆದಿದ್ದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ. ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. JSW ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಇವತ್ತು ಮುಂದುವರಿಯುತ್ತೆ. ಇದು ಅತ್ಯಂತ ದೊಡ್ಡ ಬಂದರಾಗ್ತದೆ. ಆ್ಯಕ್ಚುಲಿ ಜನಕ್ಕೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಎಷ್ಟು ಎಕರೆ ಹೋಗ್ತದೆ ಅಂತ ಹೇಳ್ಕೊಂಡು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅಂಕೋಲಾ ಸಿಟಿವರೆಗೂ ಹೋಗ್ತದೆ. ಈ ಕಡೆಯಿಂದ ಕಂತ್ರಿ ಪೂರ್ತಿ ಅಲಗೇರಿವರೆಗೂ ಜಾಗ ಇದು ಅವ್ರಿಗೆ ಅಷ್ಟು ಜಾಗ ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಜಾಗ ಅವರು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಕುಟುಂಬಗಳು ಇದರಲ್ಲೇ ಇದು ನಿರ್ಗತಿಕರಾಗುವ ಒಂದು ಸನ್ನಿವೇಶ ಉಂಟು. ಗ್ರೀನ್ ಫೀಲ್ಡ್ ಬಂದರು ಬೇಡ ಅನ್ನುತ್ತಿರುವ ಸ್ಥಳೀಯರೊಂದಿಗೆ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಇವತ್ತು ಸಭೆ ಮಾಡಲಿದ್ದಾರೆ. ಇನ್ನು ವಾಣಿಜ್ಯ ಬಂದರು ನಿರ್ಮಾಣವಾದರೆ ಅದೆಷ್ಟೋ ಕುಟುಂಬ ಬೀದಿಗೆ ಬೀಳುತ್ತೆ. ಪ್ರಾಣ ಕೊಡ್ತೀವಿ, ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸನ್ಮಾನ್ಯ ಶಾಸಕರು MLC ಸರ್ ಎಲ್ಲರೂ ಕೂಡ ಇವತ್ತು ಸುಮಾರು ಚರ್ಚೆ ಆಯಿತು. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಸ್ಥಳೀಯ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ.
ಸರ್ವೆಗೆ ಬಂದಿದ್ದವರ ವಿರುದ್ಧ ಮೀನುಗಾರರ ಆಕ್ರೋಶದ ಕಟ್ಟೆ ಒಡೆದಿದ್ದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ. ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. ಜೆಎಸ್ಡಬ್ಲ್ಯೂ ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಇವತ್ತು ಮುಂದುವರಿಯುತ್ತೆ. ಇದು ಅತ್ಯಂತ ದೊಡ್ಡ ಬಂದರ್ ಆಗ್ತದೆ. ಆ್ಯಕ್ಚುಲಿ ಜನಕ್ಕೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಎಷ್ಟು ಎಕರೆ ಹೋಗ್ತದೆ ಅಂತ ಹೇಳ್ಕೊಂಡು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅಂಕೋಲಾ ಸಿಟಿವರೆಗೂ ಹೋಗ್ತದೆ. ಈ ಕಡೆಯಿಂದ ಕಂತ್ರಿ ಪೂರ್ತಿ ಅಲಗೇರಿವರೆಗೂ ಜಾಗ ಇದು ಅವ್ರಿಗೆ ಅಷ್ಟು ಜಾಗ ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಜಾಗ ಅವರು ಹೋಗ್ತಾರೆ. ಅಷ್ಟೇ ಅಲ್ಲದೆ ಸಾವಿರಾರು ಕುಟುಂಬಗಳು ಇದರಲ್ಲೇ ಇದು ನಿರ್ಗತಿಕರಾಗುವ ಒಂದು ಸನ್ನಿವೇಶ ಉಂಟು. ಗ್ರೀನ್ ಫೀಲ್ಡ್ ಬಂದರು ಬೇಡ ಅನ್ನುತ್ತಿರುವ ಸ್ಥಳೀಯರೊಂದಿಗೆ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಇವತ್ತು ಸಭೆ ಮಾಡಲಿದ್ದಾರೆ. ಇನ್ನು ವಾಣಿಜ್ಯ ಬಂದರು ನಿರ್ಮಾಣವಾದರೆ ಅದೆಷ್ಟೋ ಕುಟುಂಬ ಬೀದಿಗೆ ಬೀಳುತ್ತೆ. ಪ್ರಾಣ ಕೊಡ್ತೀವಿ, ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರ ಬೇಡಿಕೆ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಸನ್ಮಾನ್ಯ ಶಾಸಕರು MLC ಸರ್ ಎಲ್ಲರೂ ಕೂಡ ಇವತ್ತು ಸುಮಾರು ಚರ್ಚೆ ಆಯ್ತು. ಅವ್ರ ಬೇಡಿಕೆ ಏನಂತ ತಿಳ್ಕೊಂಡಿದೀವಿ. ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಸ್ಥಳೀಯ ಮೀನುಗಾರರು ಉಗ್ರ ರೂಪ ತಾಳಿದ್ದಾರೆ. ಹೋರಾಟದ ಹಾದಿ ಹಿಡಿಯುವ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದಲ್ಲಿ ನಿರ್ಮಾಣವಾಗಲಿರುವ ಬಹುಕೋಟಿ ವೆಚ್ಚದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸರ್ವೆಗೆ ಬಂದಿದ್ದವರ ವಿರುದ್ಧ ಮೀನುಗಾರರ ಆಕ್ರೋಶದ ಕಟ್ಟೆ ಒಡೆದಿದ್ದು ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರದ ವಿರುದ್ಧ ಕರಾವಳಿಗರು ಕೆಂಡ. ಸಮುದ್ರಕ್ಕೆ ಜಿಗಿದು ಮೀನುಗಾರರ ಆಕ್ರೋಶ. ಸಮುದ್ರಕ್ಕೆ ಜಿಗಿದು ಆಕ್ರೋಶ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಅಂದಹಾಗೆಯೇ ಈ ದೃಶ್ಯ ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ. ಕೇಂದ್ರ ಸರ್ಕಾರ ಕೇಣಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಅಸ್ತು ಎಂದಿದೆ. ಜೆಎಸ್ಡಬ್ಲ್ಯೂ ಕಂಪನಿಗೆ ಗುತ್ತಿಗೆ ನೀಡಿದೆ. ಜಿಲ್ಲಾಡಳಿತದ ಇವತ್ತು ನಿಷೇಧಾಜ್ಞೆ ವಿಧಿಸಿ ಭೂ ವಿಜ್ಞಾನ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಇದನ್ನ ಖಂಡಿಸಿ